ಸುಮಿತ್ರಾ ಅವರು ಈಗಷ್ಟೇ ಚಹಾ ಹಿಡಿದು ಕುಳಿತಿದ್ದರು. ಅಷ್ಟರಲ್ಲಿ ಅವರ ಫೋನ್ ಗಂಟೆ ಹೊಡೆಯಿತು. ನೋಡಿದರೆ ಅವರ ಮಗ ಶಿವರಾಜ್ ಕರೆ ಮಾಡಿದ್ದ. ಅಮ್ಮ, ನಾವು ಇನ್ನು 2 ದಿನಗಳಲ್ಲಿ ಮನೆಗೆ ಬರುತ್ತಿದ್ದೇವೆ ಅಂತ. ಇದನ್ನು ಕೇಳಿದ ತಕ್ಷಣವೇ ಸುಮಿತ್ರಾ ಅವರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಏನು ಹೇಳಿದೆ ಮಗನೇ, 2 ದಿನಗಳಲ್ಲಿ ನೀನು ಬರುತ್ತೀಯಾ ಅಂತ ಆಶ್ಚರ್ಯದಿಂದ ಕೇಳಿದಾಗ ಅವನು, ಹೌದು ಅಮ್ಮ, ನಾಡಿದ್ದು ಬೆಳಗಿನ ಫ್ಲೈಟ್ಗೆ ಟಿಕೆಟ್ ಬುಕ್ ಆಗಿದೆ, ಮತ್ತೆ ನಾವು ಎಲ್ಲರೂ ಒಟ್ಟಿಗೆ ಇರುತ್ತೇವೆ ಎಂದು ಹೇಳಿ ಶಿವರಾಜ್ ಫೋನ್ ಇಟ್ಟನು. ಅಷ್ಟೇ, ಸುಮಿತ್ರಾ ಅವರು ತುಂಬ ಖುಷಿಪಟ್ಟರು ಮತ್ತು ಈಗಲೇ ಮಗ ಮತ್ತು ಸೊಸೆಯ ಆಗಮನದ ಸಿದ್ಧತೆಯಲ್ಲಿ ತೊಡಗಿಕೊಂಡರು. ಮನೆಯನ್ನೆಲ್ಲ ಅಚ್ಚುಕಟ್ಟಾಗಿ ಅಲಂಕರಿಸುವುದರಿಂದ ಹಿಡಿದು ಅಡುಗೆಗೆ ಬೇಕಾದ ಎಲ್ಲ ಸಾಮಾನುಗಳನ್ನು ತರಿಸಿಕೊಂಡರು. ಆ ಸಮಯದಲ್ಲಿ ಮಾವಿನ ಹಣ್ಣಿನ ಋತು ನಡೆಯುತ್ತಿತ್ತು. ಆದ್ದರಿಂದ ಅವರು ಮಾವಿನ ಹಣ್ಣಿನ ಸಿಹಿ ತಿಂಡಿ, ಮಾವಿನ ಉಪ್ಪಿನಕಾಯಿ, ಮಾವಿನ ಹಣ್ಣಿನ ಶೀಕರಣೆ ಹೀಗೆ ಎಲ್ಲವನ್ನು ಪ್ರೀತಿಯಿಂದ ತಯಾರಿಸಿದರು. ಆ 2 ದಿನಗಳು ಹೇಗೆ ಕಳೆದವು ಎಂಬುದೇ ಸುಮಿತ್ರಾ ಅವರಿಗೆ ಗೊತ್ತಾಗಲಿಲ್ಲ. ಆ ರಾತ್ರಿ ಅವರಿಗೆ ಕಣ್ಣಿಗೂ ನಿದ್ದೆ ಬರಲಿಲ್ಲ. ಏಕೆಂದರೆ ಮರುದಿನ ಬೆಳಗ್ಗೆ ಮಗ ಮತ್ತು ಸೊಸೆ ಮನೆಗೆ ಬರಲಿದ್ದರು. ಸುಮಾರು 3 ತಿಂಗಳು ನಂತರ ಅವರು ಮನೆಗೆ ಬರುತ್ತಿದ್ದರು. ಮರುದಿನ ಸುಮಿತ್ರಾ ಅವರು ಬೆಳಿಗ್ಗೆ ಎದ್ದು ಬಿಟ್ಟರು. ಶಿವರಾಜ್ ಫೋನಿನಲ್ಲಿ ಬೆಳಿಗ್ಗೆ 10 ಗಂಟೆಯೊಳಗೆ ಮನೆಗೆ ತಲುಪುತ್ತೇವೆ ಎಂದು ಹೇಳಿದ್ದನು. ಆದ್ದರಿಂದ ಅವರು ಬೇಗನೆ ಅಡುಗೆ ಕೆಲಸ ಆರಂಭಿಸಿದರು. ತಮ್ಮ ಮಗನಿಗೆ ತುಂಬ ಇಷ್ಟವಾದ ಗುಲಾಬ್ ಜಾಮೂನ್ ಮತ್ತು ಹಚ್ಚಿದ ಅವಲಕ್ಕಿ ಮಾಡಿಟ್ಟರು. ಜೊತೆಗೆ ಮಧ್ಯಾಹ್ನದ ಊಟ, ಬೆಳಗಿನ ಉಪಹಾರವನ್ನು ಸಿದ್ಧಪಡಿಸಿದರು. ಇಂದು ಸಂತೋಷದಿಂದ ಅವರ ಕಾಲುಗಳು ನೆಲದ ಮೇಲೆ ನಿಲ್ಲುತ್ತಿರಲಿಲ್ಲ. ಅವರು ಹಾರಾಡುವಂತೆಯೇ ಉತ್ಸಾಹದಿಂದ ಎಲ್ಲ ಕೆಲಸಗಳನ್ನು ಬೇಗ ಮುಗಿಸಲು ಪ್ರಯತ್ನಿಸುತ್ತಿದ್ದರು. ಯಾವುದೋ ಸ್ಪರ್ಧೆಯಲ್ಲಿ ಗೆಲ್ಲಬೇಕೆಂಬ ತವಕ ಇದ್ದಂತೆ ಚುರುಕಾಗಿ ಕೆಲಸ ಮಾಡುತ್ತಿದ್ದರು. ಮಗ ಮತ್ತು ಸೊಸೆಯೊಂದಿಗೆ ಮನಸಾರೆ ಮಾತನಾಡಬೇಕಿತ್ತು. ಆದ್ದರಿಂದ ಅವರ ಕೈಗಳು ತಮ್ಮ ಸಾಮರ್ಥ್ಯಕ್ಕಿಂತಲೂ ವೇಗವಾಗಿ ಕೆಲಸ ಮಾಡುತ್ತಿದ್ದವು. ಶಿವರಾಜ್ ತುಂಬ ಚಿಕ್ಕವನಾಗಿದ್ದಾಗಲೇ ಅವನ ತಂದೆ ರಾಮರಾಜ್ ಅವರು ನಿಧನರಾಗಿದ್ದರು. ಸುಮಿತ್ರಾ ಅವರು ತಮ್ಮ ಮನೆಯ ದೊಡ್ಡ ಸೊಸೆಯಾಗಿದ್ದರು. ರಾಮರಾಜ್ ಅವರಿಗೆ 3 ತಮ್ಮಂದಿರಿದ್ದರು. ರಾಮರಾಜ್ ಅವರ ಮರಣದ ನಂತರ ಸುಮಿತ್ರಾ ಅವರನ್ನು ಅವರ ಸ್ವಂತ ಮನೆಯಿಂದಲೇ ಹೊರಹಾಕಲಾಯಿತು. ಅವರಿಗೆ ಜಮೀನು ಆಸ್ತಿಯಲ್ಲಿ ಯಾವುದೇ ಪಾಲು ಸಿಗಲಿಲ್ಲ. ತಮ್ಮ ಹಕ್ಕಿಗಾಗಿ ನ್ಯಾಯಾಲಯದಲ್ಲಿ ಹೋರಾಡಬೇಕು ಎಂದು ಅವರು ಯೋಚಿಸಿದ್ದರು. ಆದರೆ ತಮ್ಮ ಪುಟ್ಟ ಮಗನನ್ನು ನೋಡಿ ಆ ನಿರ್ಧಾರವನ್ನು ಕೈಬಿಟ್ಟರು. ಏಕೆಂದರೆ ನ್ಯಾಯಾಲಯದ ತೀರ್ಪು ಬರಲು ಹಲವು ವರ್ಷಗಳು ಬೇಕಾಗುತ್ತವೆ. ಆ ಸಮಯವನ್ನು ವ್ಯರ್ಥ ಮಾಡದೆ ಮಗನಿಗೆ ಉತ್ತಮ ಶಿಕ್ಷಣ ನೀಡಿ ಅವನ ಭವಿಷ್ಯವನ್ನು ಕಟ್ಟಿಕೊಡುವುದು ಮುಖ್ಯ ಎಂದು ಅವರು ನಿರ್ಧರಿಸಿದರು. ನ್ಯಾಯಾಲಯದ ಸುತ್ತಾಟದಲ್ಲಿ ಜೀವನ ಹಾಳು ಮಾಡಿಕೊಳ್ಳಲು ಅವರು ಬಯಸಲಿಲ್ಲ. ಹೊಲಿಗೆ ಮತ್ತು ಕಸೂತಿ ಕೆಲಸದಲ್ಲಿ ಅವರು ತರಬೇತಿ ಪಡೆದಿದ್ದರು. ಅದನ್ನೇ ತಮ್ಮ ಜೀವನೋಪಾಯವನ್ನಾಗಿ ಮಾಡಿಕೊಂಡು ಮಗನನ್ನು ಚೆನ್ನಾಗಿ ಓದಿಸಿದರು. ಸುಮಿತ್ರಾ ಅವರು ತಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿದ್ದರು. ಮಗನ ಮದುವೆಯ ದಿನವೂ ಅವರು ಬಿಕ್ಕಿ ಅತ್ತಿದ್ದರು. ಅಯ್ಯೋ, ಶಿವರಾಜನ ಅಪ್ಪ ಇವತ್ತು ಬದುಕಿದ್ದರೆ ಎಷ್ಟೊಂದು ಸಂತೋಷ ಪಡುತ್ತಿದ್ದರು ಅಂತ ಪ್ರತಿಯೊಬ್ಬ ತಂದೆ ತಾಯಿಯ ಆಸೆಯೂ ಒಂದೇ, ತಮ್ಮ ಮಕ್ಕಳು ಯಶಸ್ಸಿನ ಮೆಟ್ಟಲೇರುತ್ತಿರುವುದನ್ನು ನೋಡುವುದು ಮತ್ತು ಅವರ ಮದುವೆಯನ್ನು ತಮ್ಮ ಕಣ್ಣಾರೆ ನೋಡುವುದು. ಆದರೆ ಶಿವರಾಜನ ತಂದೆಯ ಅದೃಷ್ಟದಲ್ಲಿ ಆ ಸಂತೋಷವನ್ನು ನೋಡುವ ಭಾಗ್ಯ ಇರಲಿಲ್ಲ. ಅದಕ್ಕಾಗಿಯೇ ಅವರು ನಮ್ಮಿಬ್ಬರನ್ನು ಒಂಟಿಯಾಗಿ ಬಿಟ್ಟು ಈ ಲೋಕವನ್ನು ತೊರೆದರು. ಸುಮಿತ್ರಾ ಅವರು ಇದೆಲ್ಲವನ್ನು ಯೋಚಿಸುತ್ತಿದ್ದಾಗ ಮತ್ತೆ ಶಿವರಾಜನ ಫೋನ್ ಬಂದಿತು. ಅಮ್ಮ, ನಾವು ಇನ್ನು ಅರ್ಧ ಗಂಟೆಯಲ್ಲಿ ಮನೆಗೆ ತಲುಪುತ್ತೇವೆ, ಏರ್ಪೋರ್ಟ್ನಿಂದ ಟ್ಯಾಕ್ಸಿ ಮಾಡಿಕೊಂಡಿದ್ದೇವೆ ಅಂತ. ಸುಮಿತ್ರಾ ಅವರು ಸಂತೋಷದಿಂದ, ಸರಿ ಮಗನೇ, ಬೇಗ ಬಾ ಎಂದು ಹೇಳಿದರು. ಶಿವರಾಜ್ ಫೋನ್ ಇಟ್ಟ ತಕ್ಷಣವೇ ಸುಮಿತ್ರಾ ಅವರ ಸ್ನೇಹಿತೆ ಮಿಸಸ್ ಶರ್ಮಾ ಅವರ ಕರೆ ಬಂದಿತು. ಅವರು ಹೇಳಿದರು, ಇಂದು ಸಂಜೆ 6 ಗಂಟೆಗೆ ಮಾತಾಜಿಯ ಭಜನಾ ಕಾರ್ಯಕ್ರಮ ಇದೆ. ಈ ಸಲ ಕಾರ್ಯಕ್ರಮ ನಡೆಸುವ ಸರದಿ ನಿಮ್ಮದು ಅಂತ. ವಾಸ್ತವವಾಗಿ ಅವರ ಸೊಸೈಟಿಯಲ್ಲಿ ಪ್ರತಿ ಭಾನುವಾರ ಭಜನಾ ಕಾರ್ಯಕ್ರಮ ನಡೆಯುತ್ತಿತ್ತು. ಈ ಬಾರಿ ಕಾರ್ಯಕ್ರಮವನ್ನು ಸುಮಿತ್ರಾ ಅವರ ಮನೆಯಲ್ಲೇ ನಡೆಸಬೇಕಾಗಿತ್ತು. ಆದರೆ ಇಂದು ಭಾನುವಾರ ಎಂಬುದನ್ನೇ ಅವರು ಮರೆತು ಬಿಟ್ಟಿದ್ದರು. ಅದಕ್ಕಾಗಿಯೇ ಮಿಸಸ್ ಶರ್ಮಾ ಕರೆ ಮಾಡಿದ್ದರು. ಅದಕ್ಕೆ ಸುಮಿತ್ರಾ ಅವರು, ಹೌದು, ಏಕೆ ಇಲ್ಲ, ನೀನು ಎಲ್ಲರಿಗೂ ನನ್ನ ಪರವಾಗಿ ಸಂಜೆ 6 ಗಂಟೆಗೆ ನನ್ನ ಮನೆಯಲ್ಲಿ ಭಜನಾ ಕಾರ್ಯಕ್ರಮ ಇದೆ ಎಂದು ಸಂದೇಶ ಕಳುಹಿಸು. ಮಗ ಮತ್ತು ಸೊಸೆಯು ಮನೆಗೆ ಬರುತ್ತಿದ್ದಾರೆ. ಆದ್ದರಿಂದ ನಾನು ಈಗ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿದ್ದೇನೆ ಅಂತ ಹೇಳಿದರು. ಅಷ್ಟರಲ್ಲಿ ಸ್ವಲ್ಪ ಹೊತ್ತಿನ ನಂತರ ಮನೆಯ ಡೋರ್ ಬೆಲ್ ಮೊಳಗಿತು. ಸುಮಿತ್ರಾ ಅವರು ಬಾಗಿಲು ತೆರೆದು ನೋಡಿದಾಗ ಎದುರು ಮಗ ಶಿವರಾಜ್ ಮತ್ತು ಸೊಸೆ ಭವಾನಿ ನಿಂತಿದ್ದರು. ಇಬ್ಬರು ಸುಮಿತ್ರಾ ಅವರ ಕಾಲಿಗೆ ನಮಸ್ಕರಿಸಿದರು. ತಕ್ಷಣವೇ ಸುಮಿತ್ರಾ ಅವರು ಇಬ್ಬರನ್ನು ಬಿಗಿಯಾಗಿ ಅಪ್ಪಿಕೊಂಡರು. ಇಬ್ಬರು ಮನೆಯೊಳಗೆ ಬಂದ ನಂತರ ಸುಮಿತ್ರಾ ಅವರು, ನೀವಿಬ್ಬರು ಮೊದಲು ಫ್ರೆಶ್ ಆಗಿ ಬನ್ನಿ, ನಾನು ನಿಮಗಾಗಿ ಉಪಹಾರ ಬಡಿಸುತ್ತೇನೆ ಅಂತ ಹೇಳಿದರು. ಅದಕ್ಕೆ ಭವಾನಿಯು,
ಅತ್ತೆ, ನಾವು ಇಬ್ಬರು ವಿಮಾನದಲ್ಲಿ ಉಪಹಾರ ಮಾಡಿಕೊಂಡಿದ್ದೇವೆ, ಆದ್ದರಿಂದ ಈಗ ಏನು ತಿನ್ನುವುದಿಲ್ಲ ಅಂತ ಹೇಳಿದಳು. ಆಗ ಶಿವರಾಜನು, ಆದರೆ ಭವಾನಿ, ವಿಮಾನದಲ್ಲಿ ಉಪಹಾರ ಮಾಡಿ ಸಾಕಷ್ಟು ಸಮಯವಾಗಿದೆ. ನಾನು ಮೊದಲು ಉಪಹಾರ ಮಾಡುತ್ತೇನೆ, ನಂತರ ಸ್ನಾನಕ್ಕೆ ಹೋಗುತ್ತೇನೆ ಅಂತ ಹೇಳಿದನು. ಆಗ ಸುಮಿತ್ರಾ ಅವರು, ಭವಾನಿ ಸೊಸೆ, ತುಂಬ ಪ್ರೀತಿಯಿಂದ ಈ ಉಪಹಾರ ಮಾಡಿದ್ದೇನೆ, ನೀನು ಸ್ವಲ್ಪ ತಿನ್ನಮ್ಮ ಅಂತ ಹೇಳಿದರು. ಆದರೆ ಭವಾನಿ ಸಿಟ್ಟಿನಿಂದ, ಬೇಡ ಅತ್ತೆ, ನೀವು ಮತ್ತು ಶಿವರಾಜ್ ತಿನ್ನಿ, ನಾನು ಸ್ವಲ್ಪ ವಿಶ್ರಾಂತಿ ಮಾಡುತ್ತೇನೆ, ಪ್ರಯಾಣದಿಂದ ತುಂಬ ದಣಿದಿದ್ದೇನೆ ಎಂದು ಹೇಳಿ ತನ್ನ ಕೊಠಡಿಗೆ ಹೋಗಿಬಿಟ್ಟಳು. ಸೊಸೆಯ ಈ ವರ್ತನೆ ಸುಮಿತ್ರಾ ಅವರಿಗೆ ಸ್ವಲ್ಪ ವಿಚಿತ್ರವಾಗಿ ಅನಿಸಿತು. ಆದರೆ ಅವರು ತಕ್ಷಣವೇ, ಪಾಪ, ಪ್ರಯಾಣದಿಂದ ತುಂಬ ದಣಿದಿರಬೇಕು, ಅದಕ್ಕೆ ಹೀಗೆ ಮಾತನಾಡುತ್ತಿದ್ದಾಳೆ ಎಂದು ಮನಸ್ಸಿಗೆ ಸಮಾಧಾನ ಮಾಡಿಕೊಂಡರು. ನಂತರ ಅವರು ತಮ್ಮ ಮಗನಿಗೆ ಉಪಹಾರ ಬಡಿಸಿದರು. ಉಪಹಾರ ಮಾಡುತ್ತಾ ಶಿವರಾಜನು, ಅಮ್ಮ, ಎಷ್ಟು ದಿನಗಳ ನಂತರ ನಿನ್ನ ಕೈಯಿಂದ ಮಾಡಿದ ಊಟ ತಿನ್ನುತ್ತಿದ್ದೇನೆ, ಈ ರುಚಿಗೆ ನಾನು ತುಂಬ ಕಾಯುತ್ತಿದ್ದೆ ಅಂತ ಹೇಳಿದನು. ಅದಕ್ಕೆ ಸುಮಿತ್ರಾ ಅವರು ನಗುತ್ತಾ, ಹೌದು ಮಗನೇ, ನಾನು ನಿಮ್ಮಿಬ್ಬರನ್ನ ನೋಡಲು ಎಷ್ಟು ಕಾತುರದಿಂದ ಕಾಯುತ್ತಿದ್ದೆ ಅಂತ ಹೇಳಿದರು. ಅಷ್ಟರಲ್ಲಿ ಒಳಗಿನಿಂದ ಭವಾನಿ ಜೋರಾದ ಧ್ವನಿ ಕೇಳಿಸಿತು, ರೀ ಶಿವರಾಜ್ ಅಂತ. ತಕ್ಷಣ ಶಿವರಾಜ್ ಎದ್ದು ತನ್ನ ಕೊಠಡಿಗೆ ಓಡಿದನು. ಅಷ್ಟರಲ್ಲಿ ಸುಮಿತ್ರಾ ಅವರು ಮಧ್ಯಾಹ್ನದ ಊಟದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು. ರೊಟ್ಟಿಗಳನ್ನು ಮಾತ್ರ ಮಾಡುವುದು ಬಾಕಿ ಇದ್ದಿತು. ಅವರು ಕೂಡಲೇ ರೊಟ್ಟಿಗಳನ್ನು ಮಾಡಲು ಆರಂಭಿಸಿದರು. ಸ್ವಲ್ಪ ಹೊತ್ತಿನ ನಂತರ ಶಿವರಾಜ್ ಸ್ನಾನ ಮಾಡಿ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತನು. ಅವನ ಹಿಂದೆ ಭವಾನಿಯು ಬಂದು ಊಟಕ್ಕೆ ಕುಳಿತಳು. ಸುಮಿತ್ರಾ ಅವರು ಅಡಿಗೆ ಮನೆಯಿಂದ ಎಲ್ಲ ತಿನಿಸುಗಳನ್ನು ಒಬ್ಬರೇ ಡೈನಿಂಗ್ ಟೇಬಲ್ಗೆ ತಂದು ಇಟ್ಟರು. ಆದರೆ ಭವಾನಿ ಇನ್ನೂ ತನ್ನ ಮೊಬೈಲ್ನಲ್ಲೇ ಮುಳುಗಿದ್ದಳು. ಅಡಿಗೆ ಮಾಡುವುದರಲ್ಲಿ ಸಹಾಯ ಮಾಡಿರಲಿಲ್ಲ. ಊಟ ಬಡಿಸುವುದಕ್ಕೂ ಎದ್ದು ಬರಲಿಲ್ಲ. ಸುಮಿತ್ರಾ ಅವರು ಊಟ ಬಡಿಸಲು ಮುಂದಾದಾಗ ಶಿವರಾಜನು, ಅಮ್ಮ, ನೀವು ಕುಳಿತುಕೊಳ್ಳಿ, ನಾನು ಎಲ್ಲರಿಗೂ ಊಟ ಬಡಿಸುತ್ತೇನೆ ಅಂತ ಹೇಳಿದನು. ನಂತರ ಶಿವರಾಜ್ ಎಲ್ಲರಿಗೂ ಊಟ ಬಡಿಸಿದನು. ತನ್ನ ತಟ್ಟೆಯಲ್ಲಿ ಗುಲಾಬ್ ಜಾಮೂನ್ ಮತ್ತು ಹುಣಗದ ಹೋಳಿಗೆ ನೋಡಿದ ಭವಾನಿ ಮುಖ ಸಿಡಿಸಿಕೊಂಡಳು. ಓ ಮೈ ಗಾಡ್, ಇಷ್ಟು ತುಪ್ಪ ಮತ್ತು ಸಿಹಿ ಇರುವ ಊಟವನ್ನು ಯಾರು ತಿನ್ನುತ್ತಾರೆ ಅಂತ ಹೇಳಿದಳು. ಅದಕ್ಕೆ ಸುಮಿತ್ರಾ ಅವರು ಶಾಂತವಾಗಿ ಉತ್ತರಿಸುತ್ತಾ, ಸೊಸೆ, ಇವೆಲ್ಲವೂ ಶಿವರಾಜ್ಗೆ ಇಷ್ಟವಾದದ್ದನ್ನು ಮಾಡಿದ್ದೇನೆ. ನಿನಗೆ ಏನು ಇಷ್ಟ ಎಂದು ನನಗೆ ಗೊತ್ತಿರಲಿಲ್ಲ, ಆದ್ದರಿಂದ ಇವತ್ತು ಸಂಜೆ ನಿನಗೆ ಇಷ್ಟವಾದ ಅಡಿಗೆ ಮಾಡಿಕೊಡುತ್ತೇನೆ ಅಂತ ಹೇಳಿದರು. ಇದನ್ನು ಕೇಳಿದ ಭವಾನಿ ತಕ್ಷಣ ಶಿವರಾಜ್ಗೆ, ಶಿವರಾಜ್, ನನಗೆ ಈ ಊಟ ಬೇಡ, ಈಗಲೇ ನನಗಾಗಿ ಝೊಮ್ಯಾಟೊದಿಂದ ಊಟ ಆರ್ಡರ್ ಮಾಡಿ ಅಂತ ಹೇಳಿದಳು. ಆಗ ಶಿವರಾಜನು, ಭವಾನಿ, ಸರಿ, ಈ ಸಿಹಿ ಮತ್ತು ತುಪ್ಪದ ಪದಾರ್ಥಗಳನ್ನು ತಿನ್ನಬೇಡ, ಆದರೆ ಬೇಳೆ ಸಾರು, ಪಲ್ಯ ಮತ್ತು ರೊಟ್ಟಿಯನ್ನಾದರೂ ತಿನ್ನಬಹುದು ಅಲ್ವಾ ಅಂತ ಹೇಳಿದನು. ಅದಕ್ಕೆ ಭವಾನಿ ಸಿಟ್ಟಿನಿಂದ, ಬೇಳೆ ಸಾರ, ಇಷ್ಟು ಖಾರವಾದ ಬೇಳೆ ಸಾರನ್ನು ನಾನು ತಿನ್ನಲು ಆಗುವುದಿಲ್ಲ, ನೀನು ಈಗಲೇ ನನಗಾಗಿ ಝೊಮ್ಯಾಟೊದಲ್ಲಿ ಊಟ ಆರ್ಡರ್ ಮಾಡು ಅಂತ ಹೇಳಿದಳು. ಬೇರೆ ದಾರಿ ಇಲ್ಲದೆ ಶಿವರಾಜ್ ಭವಾನಿಗಾಗಿ ಝೊಮ್ಯಾಟೊದಲ್ಲಿ ಊಟ ಆರ್ಡರ್ ಮಾಡಿದನು. ಭವಾನಿ ಆ ಊಟವನ್ನು ತುಂಬ ರುಚಿಯಾಗಿ ತಿಂದಳು. ಆದರೆ ಸುಮಿತ್ರಾ ಅವರು ಪ್ರೀತಿಯಿಂದ ಮಾಡಿದ್ದ ಊಟವನ್ನು ಮುಟ್ಟಿಯೂ ನೋಡದೆ ವ್ಯರ್ಥವಾಗುವಂತೆ ಬಿಟ್ಟಳು. ಅದನ್ನು ನೋಡಿ ಸುಮಿತ್ರಾ ಅವರ ಕಣ್ಣಲ್ಲಿ ನೀರು ತುಂಬಿತು. ಏಕೆಂದರೆ ಬೆಳಗ್ಗಿನಿಂದಲೂ ಅವರು ಮಾಡಿದ ಎಲ್ಲ ಶ್ರಮ ತಮ್ಮ ಮಗ ಮತ್ತು ಸೊಸೆಗಾಗಿ ಮಾತ್ರವಾಗಿತ್ತು. ಎಷ್ಟು ಪ್ರೀತಿ, ಕಾಳಜಿ ಮತ್ತು ಆಸೆಯಿಂದ ಆ ಅಡಿಗೆಯನ್ನು ತಯಾರಿಸಿದ್ದರು. ಆದರೆ ಸೊಸೆ ಆ ಅಡಿಗೆಯ ರುಚಿ ನೋಡುವುದಕ್ಕೂ ಮನಸ್ಸು ಮಾಡಲಿಲ್ಲ. ಭವಾನಿ ಝೊಮ್ಯಾಟೊದಿಂದ ಬಂದ ಊಟವನ್ನು ತಿಂದು ಮತ್ತೆ ತನ್ನ ಕೊಠಡಿಗೆ ಹೋಗಿ ವಿಶ್ರಾಂತಿ ಪಡೆಯಲು ಮಲಗಿದಳು. ತಾಯಿಯ ಈ ಮುಖವನ್ನು ನೋಡಿದ ಶಿವರಾಜ್ಗೆ ಅಮ್ಮನ ಮನಸ್ಸಿಗೆ ತುಂಬ ನೋವಾಗಿದೆ ಎಂಬುದು ಅರ್ಥವಾಯಿತು. ಅವನು ತಕ್ಷಣ, ಅಮ್ಮ, ಭವಾನಿಗೆ ಹೊರಗಿನ ಊಟವೇ ಹೆಚ್ಚು ಇಷ್ಟ, ಅದಕ್ಕೆ ಅವಳು ಹೀಗೆ ವರ್ತಿಸಿದಳು, ಆದರೆ ನೀನು ಮಾಡಿದ ಊಟ ತುಂಬ ರುಚಿಯಾಗಿತ್ತು ಅಂತ ಹೇಳಿದನು. ಮಗನ ಬಾಯಿಂದ ಪ್ರೀತಿಯ ಮಾತುಗಳನ್ನು ಕೇಳಿದ ಸುಮಿತ್ರಾ ಅವರು ತಮ್ಮ ದುಃಖವನ್ನೆಲ್ಲ ಮರೆತು ಬೇಗನೆ ಪಾತ್ರೆಗಳನ್ನು ತೊಳೆಯಲು ಶುರು ಮಾಡಿದರು. ಏಕೆಂದರೆ ಸಂಜೆ 6 ಗಂಟೆಗೆ ಕಾಲೋನಿಯ ಎಲ್ಲ ಮಹಿಳೆಯರು ಭಜನಾ ಕಾರ್ಯಕ್ರಮಕ್ಕೆ ಬರಲಿದ್ದರು. ಸಂಜೆ 5 ಗಂಟೆ ಸುಮಾರಿಗೆ ಸುಮಿತ್ರಾ ಅವರು ತಮಗಾಗಿ ಮಾತ್ರ ಚಹಾ ಮಾಡಿಕೊಂಡು ಕುಡಿದರು. ಮಗ ಮತ್ತು ಸೊಸೆಯ ಕೊಠಡಿಯ ಬಾಗಿಲು ಇನ್ನೂ ಮುಚ್ಚಿಯೇ ಇತ್ತು, ಆದ್ದರಿಂದ ಅವರಿಗೆ ಚಹಾ ಮಾಡಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಎಲ್ಲ ಮಹಿಳೆಯರು ಬಂದರು. ಎಲ್ಲರೂ ಸೇರಿ ಭಜನೆ ಹಾಡಲು ಆರಂಭಿಸಿದರು. ಭಜನೆಯ ಮಧ್ಯೆ ಎಲ್ಲರಿಗಾಗಿ ನೀರು ತರಲು ಸುಮಿತ್ರಾ ಅವರು ಅಡಿಗೆ ಮನೆಗೆ ಹೋದಾಗ ಮಗ ಮತ್ತು ಸೊಸೆಯ ಕೊಠಡಿಯಿಂದ ಜೋರಾಗಿ ಮಾತನಾಡುವ ಶಬ್ದ ಕೇಳಿಸಿತು. ಶಿವರಾಜ್ ಹೇಳುತ್ತಿದ್ದನು, ಭವಾನಿ, ನಿನಗೆ 2 ಕಪ್ ಚಹಾ ಕೂಡ ಮಾಡಲಾಗುವುದಿಲ್ಲವೇ? ಸಂಜೆ 6:30 ಆಗುತ್ತಿದೆ, ನೀನು ತಲೆನೋವು ಎಂದು ಹೇಳಿಕೊಂಡು ಕೊಠಡಿಯಲ್ಲೇ ಕುಳಿತಿದ್ದೀಯಾ ಅಂತ. ಅದಕ್ಕೆ ಭವಾನಿಯು, ನಾನು ಇಲ್ಲಿ ಇನ್ನು 2 ನಿಮಿಷವೂ ಇರಲಾರೆ, ನನ್ನ ತಲೆ ತುಂಬ ನೋಯುತ್ತಿದೆ, ಈಗಲೇ ನಮ್ಮಿಬ್ಬರಿಗೂ ಒಂದು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡು, ಚಹಾವನ್ನು ಅಲ್ಲೇ ಕುಡಿಯೋಣ ಅಂತ ಹೇಳಿದಳು. ಅದಕ್ಕೆ ಶಿವರಾಜನು, ಸರಿ, ನಿನಗಾಗಿ ಹೋಟೆಲ್ನಲ್ಲಿ ಒಂದು ರೂಮ್ ಬುಕ್ ಮಾಡಿಸುತ್ತೇನೆ, ನೀನು ಹೋಗಿ ಆರಾಮವಾಗಿ ಇರು ಅಂದನು. ಅದಕ್ಕೆ ಭವಾನಿ ತಕ್ಷಣ, ನಾನು ಒಬ್ಬಳೆ ಹೋಟೆಲ್ನಲ್ಲಿ ಹೇಗೆ ಇರಬೇಕು?
ನೀನು ನನ್ನ ಜೊತೆ ಬರಬೇಕು ಅಂದಳು. ಅದಕ್ಕೆ ಶಿವರಾಜ್ ದೃಢವಾದ ಸ್ವರದಲ್ಲಿ, ನಾನು ಇಲ್ಲೇ ಅಮ್ಮನ ಜೊತೆ ಇರುತ್ತೇನೆ ಭವಾನಿ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಾನು ತಯಾರಾಗಿ ಹೊರಗೆ ಭಜನೆಗೆ ಹೋಗುತ್ತೇನೆ. ನೀನು ಬೇಕಾದರೆ ಹೋಟೆಲ್ಗೆ ಹೋಗಬಹುದು ಅಂತ ಹೇಳಿದನು. ಶಿವರಾಜನ ಈ ಹೊಸ ರೂಪವನ್ನು ನೋಡಿ ಭವಾನಿ ಆಶ್ಚರ್ಯದಿಂದ ನಿಂತು ಹೋದಳು. ಇದನ್ನೆಲ್ಲ ಸುಮಿತ್ರಾ ಅವರು ಹೊರಗಿನಿಂದಲೇ ಕೇಳುತ್ತಿದ್ದರು. ಸ್ವಲ್ಪ ಹೊತ್ತಿನ ನಂತರ ಶಿವರಾಜ್ ಹೊರಗೆ ಬಂದು ಉಳಿದ ಮಹಿಳೆಯರೊಂದಿಗೆ ಭಜನೆಗೆ ಕುಳಿತನು. ಹೊರಗಿನಿಂದ ಕೇಳಿ ಬರುತ್ತಿದ್ದ ಭಜನೆಯ ಧ್ವನಿಯನ್ನ ಕೇಳಿ ಕೊಠಡಿಯಲ್ಲಿದ್ದ ಭವಾನಿ ಕೋಪದಿಂದ ಕುದಿಯತೊಡಗಿದಳು. ಸ್ವಲ್ಪ ಸಮಯದ ಬಳಿಕ ಅವಳು ತಟ್ಟನೆ ಕೊಠಡಿಯಿಂದ ಹೊರಬಂದು ಜೋರಾದ ಧ್ವನಿಯಲ್ಲಿ, ಹೀಗೆ ಯಾರಾದರೂ ಭಜನೆ ಮಾಡುತ್ತಾರಾ? ಈ ಗದ್ದಲವನ್ನ ಕೂಡಲೇ ನಿಲ್ಲಿಸಿ ಅಂತ ಹೇಳಿದಳು. ಅವಳ ಮಾತು ಕೇಳಿ ಅಲ್ಲಿದ್ದ ಎಲ್ಲ ಮಹಿಳೆಯರು ಆಶ್ಚರ್ಯದಿಂದ ಸುಮಿತ್ರಾ ಅವರ ಮುಖವನ್ನು ನೋಡತೊಡಗಿದರು. ಆಗ ಸುಮಿತ್ರಾ ಅವರು ಸಂಕೋಚದಿಂದ, ಇವರು ನನ್ನ ಮಗ ಮತ್ತು ಸೊಸೆ, ಇವತ್ತೇ ಮುಂಬೈನಿಂದ ಬಂದಿದ್ದಾರೆ ಅಂತ ಹೇಳಿದರು. ಇದನ್ನು ಕೇಳಿದ ನಂತರ ಅಲ್ಲಿದ್ದ ಮಹಿಳೆಯರು ಒಬ್ಬೊಬ್ಬರಾಗಿ ಬೇರೆ ಬೇರೆ ನೆಪ ಹೇಳಿಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದರು. ಸೊಸೆಯ ಮಾತಿನಿಂದ ಸುಮಿತ್ರಾ ಅವರಿಗೆ ತುಂಬ ನೋವಾಯಿತು. ಆದರೆ ಅವರಂತಹ ಒಳ್ಳೆಯ ಮನಸ್ಸಿನ ಮಹಿಳೆಯ ತಪ್ಪೇನೂ ಇರಲಿಲ್ಲ. ಆದರೂ ಅವರು ಏನು ಮಾತನಾಡಲಿಲ್ಲ. ಶಿವರಾಜ್ ಕೋಪದಿಂದ ತನ್ನ ಕೊಠಡಿಗೆ ಹೋಗಿ, ಎಲ್ಲ ತಪ್ಪು ನನ್ನದೇ. ನಿನ್ನನ್ನು ನಾನು ಅತಿಯಾಗಿ ತಲೆ ಮೇಲೆ ಕೂರಿಸಿಕೊಂಡಿದ್ದೇನೆ. ಅದಕ್ಕೆ ಇಂದು ಈ ದಿನ ನೋಡಬೇಕಾಗಿದೆ ಅಂತ ಹೇಳಿದನು. ಭವಾನಿ ಏನೋ ಹೇಳಲು ಬಾಯಿ ತೆರೆಯುವಷ್ಟರಲ್ಲಿ ಸುಮಿತ್ರಾ ಅವರು ಕೊಠಡಿಗೆ ಬಂದು, ಸೊಸೆ, ನಿನ್ನ ತಲೆ ತುಂಬ ನೋಯುತ್ತಿದೆ ಅಲ್ವಾ? ಬಾ, ನಾನು ನಿನ್ನ ತಲೆಯನ್ನು ಸ್ವಲ್ಪ ಒತ್ತುತ್ತೇನೆ ಅಂತ ಹೇಳಿದರು. ಇದನ್ನು ಕೇಳಿದ ಭವಾನಿಯು ಕಿರಿಕಿರಿಯಿದ್ದ, ಬೇಡ, ಅದರ ಅವಶ್ಯಕತೆ ಇಲ್ಲ. ನೀವು ಹೊರಗಿನ ಗದ್ದಲವನ್ನು ನಿಲ್ಲಿಸಿದ್ದೀರಿ, ಅಷ್ಟೇ ಸಾಕು ಅಂತ ಹೇಳಿದರು. ಸುಮಿತ್ರಾ ಅವರು ಏನು ಮಾತನಾಡದೆ ಶಿವರಾಜ್ ಮತ್ತು ಭವಾನಿಗಾಗಿ ಚಹಾ ಮಾಡಿ ರಾತ್ರಿ ಊಟದ ತಯಾರಿಯಲ್ಲಿ ತೊಡಗಿದರು. ಅತ್ತ ಶಿವರಾಜ್ ಮತ್ತು ಭವಾನಿಗೂ ಈಗ ಹಸಿವು ಆಗಿತ್ತು. ಇಬ್ಬರು ಬೆಳಿಗ್ಗೆಯಂತೆಯೇ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತರು. ಊಟ ಮಾಡುತ್ತಿದ್ದಾಗ ಭವಾನಿ ಮತ್ತೆ ಮುಖ ಸಿಡಿಸಿಕೊಂಡು, ಅತ್ತೆ, ಈ ಪಲ್ಯದಲ್ಲಿ ಯಾವುದೇ ರುಚಿಯೇ ಇಲ್ಲ, ತುಂಬ ಕೆಟ್ಟದಾಗಿದೆ ಅಂತ ಹೇಳಿದಳು. ಅದಕ್ಕೆ ಸುಮಿತ್ರಾ ಅವರು ಶಾಂತವಾಗಿ ತಮ್ಮ ಮಗನ ಕಡೆ ತಿರುಗಿ, ಶಿವರಾಜ್ ಮಗನೇ, ಒಂದು ಕೆಲಸ ಮಾಡು, ಇವಳಿಗೆ ಝೊಮ್ಯಾಟೊದಿಂದ ಊಟ ಆರ್ಡರ್ ಮಾಡು, ನಂತರ ನೀನು ನಿನ್ನ ಊಟವನ್ನು ಮುಗಿಸು ಅಂತ ಹೇಳಿದರು. ಹೀಗೆ ಹೇಳಿ ಸುಮಿತ್ರಾ ಅವರು ಮೌನವಾಗಿ ತಮ್ಮ ಕೊಠಡಿಗೆ ಹೋಗಿ ಮಲಗಿದರು. ಶಿವರಾಜ್ ಮತ್ತು ಭವಾನಿ ಒಬ್ಬರನ್ನೊಬ್ಬರು ಆಶ್ಚರ್ಯದಿಂದ ನೋಡಿಕೊಂಡರು. ಏಕೆಂದರೆ 2 ದಿನಗಳಿಂದ ಎಷ್ಟು ಸಂತೋಷವಾಗಿದ್ದ ಸುಮಿತ್ರಾ ಅವರು ಈಗ ಅಷ್ಟೇ ದುಃಖದಿಂದ ಕಾಣುತ್ತಿದ್ದರು. ಒಂದು ಸಂಬಂಧ ಚೆನ್ನಾಗಿ ಉಳಿಯಬೇಕಾದರೆ ಇಬ್ಬರ ಪ್ರಯತ್ನವೂ ಸಮಾನವಾಗಿರಬೇಕು. ಒಬ್ಬರೇ ಎಷ್ಟು ದಿನ ಸಂಬಂಧವನ್ನು ಎಳೆದುಕೊಂಡು ಹೋಗಲು ಸಾಧ್ಯ? ಚಪ್ಪಾಳೆ ಹೊಡೆಯಲು 2 ಕೈಗಳು ಬೇಕು. ಆದರೆ ಇಲ್ಲಿ ನಾನು ಇಷ್ಟೇ ಪ್ರಯತ್ನ ಮಾಡಿದರೂ ಭವಾನಿ ತನ್ನಿಂದ ದೂರವೇ ಇರುತ್ತಿದ್ದಾಳೆ ಅಂತ ಅವರು ಮನಸ್ಸಿನಲ್ಲೇ ಯೋಚಿಸಿದರು. ಅಂದು ಸುಮಿತ್ರಾ ಅವರು ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದರು. ಭವಾನಿಗೆ ಜೀವನದ ನಿಜವಾದ ಪಾಠವನ್ನು ಕಲಿಸಲೇಬೇಕು ಎಂದು ತೀರ್ಮಾನಿಸಿದರು. ಮರುದಿನ ಬೆಳಗ್ಗೆ 8 ಗಂಟೆಗೆ ಸುಮಿತ್ರಾ ಅವರು ಎದ್ದರು. ಆಗ ಶಿವರಾಜ್ ಮೊದಲೇ ಎದ್ದು ಸೋಫಾದ ಮೇಲೆ ಕುಳಿತಿರುವುದನ್ನು ನೋಡಿದರು. ಸ್ನಾನ ಮುಗಿಸಿದ್ದ ಸುಮಿತ್ರಾ ಅವರು ದೇವಸ್ಥಾನಕ್ಕೆ ಹೋದರು. ಭವಾನಿ ಎದ್ದ ತಕ್ಷಣ ಶಿವರಾಜನು, ಭವಾನಿ, ಬೇಗ ನನಗೆ ಒಂದು ಕಪ್ ಚಹಾ ಮಾಡಿಕೊಡು ಅಂತ ಹೇಳಿದನು. ಅದಕ್ಕೆ ಭವಾನಿ ತಕ್ಷಣ, ಮೊದಲು ನಿಮ್ಮ ಅಮ್ಮ ಬರಲಿ, ಅವರೇ ಎಲ್ಲರಿಗೂ ಚಹಾ ಮಾಡುತ್ತಾರೆ ಎಂದು ಹೇಳಿದಳು. ಇದನ್ನು ಕೇಳಿದ ಶಿವರಾಜ್ ಕೋಪದಿಂದ, ಸಾಕಾಯಿತು ಭವಾನಿ, ನಿನ್ನೆಯಿಂದ ನಾನು ಎಲ್ಲವನ್ನ ಸಹಿಸಿಕೊಂಡಿದ್ದೇನೆ. ನೀನು ಈ ಮನೆಯ ಸೊಸೆ, ಮಗಳು ಅಲ್ಲ. ಸೊಸೆ ಆಗಿರುವವಳಿಗೂ ಕೆಲವು ಜವಾಬ್ದಾರಿಗಳು ಇರುತ್ತವೆ ಅಂತ ಹೇಳಿದನು. ಆದರೆ ಶಿವರಾಜ್ ಹೇಳಿದ ಮಾತುಗಳು ಭವಾನಿಯ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಎಷ್ಟೊತ್ತಾದರೂ ಸುಮಿತ್ರಾ ಅವರು ದೇವಸ್ಥಾನದಿಂದ ಹಿಂತಿರುಗಲಿಲ್ಲ. ಗಡಿಯಾರದಲ್ಲಿ 11 ಗಂಟೆಯಾಗಲು ಬಂದಿತ್ತು. ಇಬ್ಬರಿಗೂ ಈ ಬಾರಿ ಹಸಿವು ಆಗತೊಡಗಿತು. ಆಗ ಶಿವರಾಜನು, ಇವತ್ತು ಊಟ ಸಿಗುತ್ತದೆಯೋ ಇಲ್ಲವೋ ಅಂದನು. ಅದಕ್ಕೆ ಭವಾನಿಯು, ನಿನಗೆ ಗೊತ್ತಲ್ಲ, ನನಗೆ ಅಡಿಗೆ ಮಾಡುವುದು ಸ್ವಲ್ಪವೂ ಬರುವುದಿಲ್ಲ ಅಂತ ಹೇಳಿದಳು. ಅದಕ್ಕೆ ಶಿವರಾಜನು, ಭವಾನಿ, ಈಗ ನೀನು ಮದುವೆಯಾದ ಹೆಂಗಸು, ಅಡಿಗೆ ಮಾಡುವುದು ಕಲಿಯಲೇಬೇಕು ಅಂತ ಹೇಳಿದನು. ಅದಕ್ಕೆ ಭವಾನಿಯು, ಏನು ಶಿವರಾಜ್, ಏನೇನು ಮಾತನಾಡುತ್ತಿದ್ದೀಯಾ? ನಾನು ಈಗಲೇ ತುಂಬ ದಣಿದಿದ್ದೇನೆ, ನನಗೆ ಏನು ಮಾಡಲು ಆಗುವುದಿಲ್ಲ ಎಂದಳು. ಇದನ್ನು ಕೇಳಿ ಶಿವರಾಜ್ ಕೋಪದಿಂದ, ನೀನು ಏನು ಕೆಲಸ ಮಾಡಿದ್ದೀಯಾ ಇಷ್ಟು ದಣಿಯಲು ಅಂತ ಹೇಳಿದನು. ಭವಾನಿ ಏನು ಮಾತನಾಡದೆ ತನ್ನ ಕೊಠಡಿಗೆ ಹೋಗಿಬಿಟ್ಟಳು. ಸ್ವಲ್ಪ ಹೊತ್ತಿನಲ್ಲಿಯೇ ಅವಳ ಹೊಟ್ಟೆಯಲ್ಲಿ ತೀವ್ರ ನೋವು ಆರಂಭವಾಯಿತು. ತಕ್ಷಣ ಶಿವರಾಜ್ ಅವಳನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋದನು. ಪರೀಕ್ಷಿಸಿದ ವೈದ್ಯರು, ಹೊರಗಿನ ಊಟ ಹೆಚ್ಚಾಗಿ ತಿಂದಿರುವುದರಿಂದ ಹೊಟ್ಟೆ ಕೆಟ್ಟಿದೆ ಎಂದು ಹೇಳಿದರು. ವೈದ್ಯರು ಕೊಟ್ಟ ಔಷಧಿಯಿಂದ ಭವಾನಿಗೆ ಸ್ವಲ್ಪ ಆರಾಮವಾಯಿತು. ಶಿವರಾಜ್ ಮತ್ತು ಭವಾನಿ ಮನೆಗೆ ಹಿಂತಿರುಗಿದಾಗ ಸುಮಿತ್ರಾ ಅವರ ಉಪವಾಸವಾಗಿದ್ದ ಕಾರಣ ಅವರು ಯಾವುದೇ ಅಡುಗೆ ಮಾಡಿರಲಿಲ್ಲ. ಆಗ ಭವಾನಿಯು ಶಿವರಾಜ್ಗೆ, ಶಿವರಾಜ್, ಅಮ್ಮನಿಗೆ ಹೇಳಿ ನನಗಾಗಿ ಸ್ವಲ್ಪ ಗಂಜಿ ಅಥವಾ ಕಿಚಡಿ ಮಾಡಿಕೊಡಲಿ ಅಂತ ಹೇಳಿದಳು.
ಅದಕ್ಕೆ ಶಿವರಾಜ್ ಶಾಂತವಾದ ಧ್ವನಿಯಲ್ಲಿ, ನಿನ್ನೆಯವರೆಗೂ ಅಮ್ಮನ ಕೈಯಿಂದ ಮಾಡಿದ ಊಟ ನಿನಗೆ ಇಷ್ಟವಿರಲಿಲ್ಲ ಅಲ್ಲವೇ? ಈಗ ನೀನೇ ಹೋಗಿ ಅಮ್ಮನನ್ನು ಕೇಳು ಅಂತ ಹೇಳಿದನು. ಇದನ್ನು ಕೇಳಿದ ಭವಾನಿ ನೇರವಾಗಿ ಸುಮಿತ್ರಾ ಅವರ ಬಳಿಗೆ ಹೋಗಿ, ಅತ್ತೆ, ನನಗೆ ತುಂಬ ಹಸಿವಾಗಿದೆ, ನನಗೆ ಅಡಿಗೆ ಮಾಡುವುದು ಏನೂ ಬರುವುದಿಲ್ಲ ಅಂತ ಹೇಳಿದಳು. ಅದಕ್ಕೆ ಸುಮಿತ್ರಾ ಅವರು, ಆದರೆ ಅಡುಗೆಯಲ್ಲಿ ತಪ್ಪು ಹುಡುಕುವುದು ಮಾತ್ರ ನಿನಗೆ ಚೆನ್ನಾಗಿ ಬರುತ್ತದೆ ಅಲ್ವಾ ಸೊಸೆ ಅಂತ ಹೇಳಿದರು. ಇದನ್ನು ಕೇಳಿ ಭವಾನಿಯ ಕಣ್ಣಲ್ಲಿ ನೀರು ತುಂಬಿತು. ಅವಳು ವಿನಮ್ರವಾಗಿ, ಅತ್ತೆ, ನಿನ್ನೆ ನಾನು ಮಾಡಿದ ವರ್ತನೆಗಾಗಿ ನನ್ನನ್ನು ಕ್ಷಮಿಸಿ, ದಯವಿಟ್ಟು ನನಗೆ ಗಂಜಿ ಮತ್ತು ಕಿಚಡಿ ಮಾಡುವುದನ್ನು ಕಲಿಸಿ ಅಂತ ಹೇಳುತ್ತಾ ಭವಾನಿ ಸುಮಿತ್ರಾ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಳು. ಸುಮಿತ್ರಾ ಅವರು ಅವಳನ್ನು ತಮ್ಮ ಮಗಳಂತೆ ಭಾವಿಸಿ ಕ್ಷಮಿಸಿದರು. ನಂತರ ಸಂತೋಷದಿಂದ ಎದ್ದು ಅವಳಿಗಾಗಿ ಗಂಜಿ ಮಾಡಲು ಅಡಿಗೆ ಮನೆಗೆ ಹೋದರು. ನಂತರದ ದಿನಗಳಲ್ಲಿ ಭವಾನಿಯು ಅತ್ತೆಯ ಸಹಾಯದಿಂದ ಒಳ್ಳೆಯ ಅಡಿಗೆ ಮಾಡಲು ಕಲಿತುಕೊಂಡಳು. ಹಾಗಿದ್ದರೆ ಸ್ನೇಹಿತರೆ, ನಿಮಗೆ ಈ ಕತೆ ಹೇಗೆ ಅನಿಸಿತು ಅನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಹಾಗೂ ಇದೇ ತರಹ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.